ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು 25 ವರ್ಷಗಳನ್ನು ಪೂರೈಸಿದ್ದಾರೆ. ಸೊ ನಿನ್ನೆಯಷ್ಟೇ ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವ ದಾಸ ಈಗ ತಮ್ಮ ಒಂದು ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ಅಂದರೆ ಅಭಿಮಾನಿಗಳೇ ಕೂಡ್ಕೊಂಡು ಬೆಳ್ಳಿ ಪರ್ವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಸೊ ಸದ್ಯ ಇವಾಗ ನಾವಿದ್ದೀವಿ ಶ್ರೀರಂಗಪಟ್ಟಣದ ರಂಗನಾಥ ಗ್ರೌಂಡ್ನಲ್ಲಿರುವಂತಹ ಒಂದು ಬೃಹತ್ ವೇದಿಕೆಯಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಲರ್ ಲೈಟಿಂಗ್ಸ್ನಲ್ಲಿ ಮಧುಬಣ ಗಿತ್ತಿಯಂತೆ ಡಿ ಬಾಸ್ ಬೆಳ್ಳಿ ಪರ್ವ ಒಂದು ಕಾರ್ಯಕ್ರಮಕ್ಕೆ ಜಗಮಗಿಸುತ್ತಿರುವಂತಹ ಒಂದು ಅದ್ದೂರಿಯಾದಂತಹ ಬೃಹತ್ ವೇದಿಕೆ ಈಗಾಗಲೇ ಸಿದ್ಧತೆಯನ್ನಗೊಂಡಿದೆ. ಸೊ ಈಗಾಗಲೇ ಎಲ್ಲ ಸೆಲೆಬ್ರಿಟೀಸ್ ಚಂದ್ರಮರದ ತಾರೆಯರೆಲ್ಲರೂ ಸಹ ಹಾಗೆಯೇ ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಅವರ ಒಂದು ಹತ್ತಿರದ ಒಂದು ಏನು ಸ್ನೇಹಿತರಿದಾರಲ್ಲ ಅವರೆಲ್ಲನೂ ಸಹ ದಚ್ಚುವರ ಒಂದು ಹಾಡುಗಳಿಗೆ ಒಂದು ತಾಲೀಮನ್ನು ನಡೆಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಒಂದು ದರ್ಶನ್ ಅವರ ಹಾಡುಗಳನ್ನು ಹಾಗೂ ಕುಡಿಯೋದನ್ನು ಹಾಡೋದಕ್ಕಾಗಿರ್ಬೋದು ಅಥವಾ ಅವರ ಹಾಡುಗಳಿಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಇದೆಲ್ಲನೂ ಮಾಡ್ತಿದ್ದಾರೆ. ಸೊ ಈಗಾಗಲೇ ಶ್ರೀರಂಗಪಟ್ಟಣದ ಈ ಒಂದು ಬೃಹತ್ ವೇದಿಕೆಯ ಮುಂಭಾಗದಲ್ಲಿ ಸಾವಿರಾರು ದಚ್ಚು ಡಿ ಬಾಸ್ ಅಭಿಮಾನಿಗಳೆಲ್ಲರೂ ಸಹ ಆಗಮಿಸಿದ್ದಾರೆ. ಸೊ ಇಲ್ಲೆಲ್ಲನೂ ನೋಡ್ತಾ ಇರ್ಬೋದು ಯಾವ ಮಟ್ಟಿಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟರ ಮಟ್ಟಿಗಿದ್ದಾರೆ ಅಂತಂದರೆ ಈಗಾಗಲೇ ದರ್ಶನ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಿದ್ದಾರೆ ಅಂತಂದರೆ ಸೊ ಅವ್ರಿಗೆ ಅಪೂರ್ವಂತಹ ಒಂದು ಜನಸಾಗರವಾದಂತಹ ಒಂದು ಅಭಿಮಾನಿಗಳಿದಾರಲ್ಲ. ಸೊ ಆ ಒಂದು ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂತ ಅಷ್ಟು ಜನ ಇದ್ದಾರೆ. ಸೊ ನೂರಾರು ಸಂಖ್ಯೆಯಲ್ಲಿ ಚಿಕ್ಕ ಮಕ್ಕಳಂದರೆ ದೊಡ್ಡವರಂದರೆ ಸೊ ನೂರಾರು ಸಂಖ್ಯೆಯಲ್ಲಿ ಒಂದು ದರ್ಶನ್ ಅವರ ಫ್ಯಾನ್ಸ್ ಈಗಾಗಲೇ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಜಮಾಯಿಸಿರುವಂಥದ್ದು. ಸದ್ಯ ಇವಾಗ ನಮ್ಮ ಜೊತೆ ಇದ್ದಾರೆ. ಸೊ ದರ್ಶನ್ ಅವರ ಅಪ್ಪಟ ಮಹಿಳಾ ಅಭಿಮಾನಿಗಳು ಒಂದಷ್ಟು ಜನ ಇದ್ದಾರೆ. ಸೊ ಅವರು ದಚ್ಚು ಅವರ ಬಗ್ಗೆ ಆಗಿರ್ಬೋದು, ದರ್ಶನ್ ಅವರ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಅವರ ಸೀನಿಯರ್ ಕೆರಿಯರ್ ಬಗ್ಗೆ ಆಗಿರ್ಬೋದು, ಹಾಗೆಯೇ ಅವರ ಒಂದು ಏನು ಬೆಳ್ಳಿ ಪರ್ವ ನಡೀತಾ ಇದೆ ಸೊ ಆ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಎಷ್ಟು ಉತ್ಸುಕರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಮೇಡಮ್, ಮೊದಲನೇದಾಗಿ ನಮಸ್ತೆ, ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ರಾಜಲಕ್ಷ್ಮಿ ಅಂತ. ನಾವು ದರ್ಶನ್ ಅಪ್ಪಟ ಅಭಿಮಾನಿ. ಎಲ್ಲಿಂದ ಬಂದಿರೋದು ನೀವು ಅಂತ? ನಾವು ಮೈಸೂರು. ತುಂಬ ಖುಷಿ ಆಗ್ತಿದೆ. Congratulations, D-Boss, and happy birthday to you. Many more happy returns of the day. And we always love you. Always love you. I love you. ಡೆವಿಲ್ ಲುಕ್ ಹೇಗಿತ್ತು ಅಂತ? ನೈಸ್, ಸೂಪರ್, ತುಂಬ ಚೆನ್ನಾಗಿತ್ತು. ಕಾಟೇರ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. 3 times ನೋಡಿದ್ದೀವಿ ಕಾಟೇರ, ತುಂಬ ಚೆನ್ನಾಗಿದೆ. I love D-Boss. I love D-Boss ಅಷ್ಟೇ. ಅವ್ರ ಅಭಿಮಾನಿ ಆಗಿರೋದ್ರಿಂದ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಹಾಕೊಂಡ್ ಬಂದಿದ್ದೀವಿ. I love D-Boss. I love. ಅಯ್ಯೋ, ತುಂಬಾ ಇಷ್ಟ. ಮೆಜೆಸ್ಟಿಕ್ ಸಿನಿಮಾದಿಂದ ನೋಡಿರೋದು ಬಹಳ ಇಷ್ಟ. ಐರಾವತ ಅವೆಲ್ಲ ತುಂಬಾನೇ ಇಷ್ಟ. ಈಗಲೂ ಟಿವಿಲಿ ರಿಪೀಟ್ ಎಷ್ಟು ಸರಿ ಹಾಕಿದ್ರು ನೋಡ್ತಾನೆ ಇರ್ತೀವಿ. ಐ ಲವ್ ಯು ಸೋ ಮಚ್. ಓ ಕೆಂಚ ನೀನಂದ್ರೆ ನಂಗಿಷ್ಟ ಕಣೋ. ಐ ಲವ್ ಯು ಡಿ-ಬಾಸ್. ಹ್ಯಾಪಿ ಬರ್ಡೇ ದರ್ಶನ್. ಐ ಲವ್ ಯು. ದರ್ಶನ್ ಅವರಿಗೆ ಎಲ್ಲ ಮಹಿಳಾ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಯಾವ ರೀತಿ 25ನೇ ವರ್ಷದ ಒಂದು ಸಾಧನೆಗೆ ಕಂಗ್ರ್ಯಾಚುಲೇಷನ್ ಮಾಡ್ತೀರಾ ಅಂತ? ಬೆಳ್ಳಿ ಪರ್ವ 25 ವರ್ಷಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೀವು 25 ವರ್ಷದ ಬೆಳ್ಳಿ ಹಬ್ಬ ಆಚರಿಸ್ಕೊತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ದರ್ಶನ್, ಐ ಲವ್ ಯು. ನೀವು ಹೀಗೇನೆ ಇನ್ನ 50-100 ವರ್ಷ ಹಾಗೇನೆ ಜನಸೇವೆನೂ ಮಾಡ್ತಾ ಇರಿ, ಮತ್ತೆ ಹೀಗೆ ಮುಂದುವರಿತಾ ಇರಿ. ಗಾಡ್ ಬ್ಲೆಸ್ ಯು. I love you, D-Boss. I love you, D-Boss. ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗಿದೆ ಅಂತ ಹೇಳ್ಬಿಟ್ಟು. ಹಂಗೇನೆ ಸೊ ದರ್ಶನ್ ಅವರಿಗೋಸ್ಕರ ಒಬ್ರಲ್ಲ ಇಬ್ರಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಹಿರಿಯರ ತನಕ ಮಹಿಳಾ ಅಭಿಮಾನಿಗಳಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಸೊ ಹಲವಾರು ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸಿದ್ದಾರೆ. ಸೊ ಇಲ್ಲಿ ಇನ್ನೊಬ್ಬ ವಿಶೇಷವಾದಂತಹ ಅಭಿಮಾನಿಗಳು ನೀವು ನೋಡ್ತಾ ಇರ್ಬೋದು. ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತಂದರೆ ಸೊ ಅವರ ಕೆನ್ನೆಯಲ್ಲಿ ಒಂದು ಕಡೆ ಕನ್ನಡಾಂಬೆಯ ಒಂದು ಬಾವುಟ ಅರಳಿದ್ರೆ ಇನ್ನೊಂದು ಕಡೆ ಡಿ-ಬಾಸ್ ಅನ್ನುವಂಥದ್ದು ಅರಳಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟು ಚಂದ ಇದೆ ಅಂತಂದರೆ ಚಿಕ್ಕ ಮಕ್ಕಳ ಒಂದು ಮನಸ್ಸಲ್ಲೂ ಸಹ ಡಿ-ಬಾಸ್ ಅವರು ಹಚ್ಚೆಯಾಗಿ ಉಳಿದುಬಿಟ್ಟಿದ್ದಾರೆ. ಅವರ ಒಂದು ಕನ್ನಡ ಪ್ರೇಮದ ಜೊತೆಗೆ ದರ್ಶನ್ ಅವರ ಪ್ರೇಮವನ್ನು ಸಹ ನಾವು ನೋಡ್ತಾ ಇರ್ಬೋದು. ನಿಮ್ಮ ಹೆಸರು? ತ್ರಿಕಲ್ಪ. ಎಲ್ಲಿಂದ ಬಂದಿರೋದು? ಶ್ರೀರಂಗಪಟ್ಟಣ. ದರ್ಶನ್ ಅವರು ಅಂದ್ರೆ ಎಷ್ಟು ಇಷ್ಟ ನಿಮಗೆ? ತುಂಬಾ ಇಷ್ಟ. ಯಾವ ಸಿನಿಮಾ ಇಷ್ಟ ನಿಮಗೆ? ಕಾಟೇರ. ಪಸಂದ್ ಆಗವನೆ ಅಂತನಾ? ಒಂದೆರಡು ಲೈನು ಪಸಂದ್ ಆಗವನೆ ಹಾಡಿ. ಯಾವ್ದಾದ್ರು ಡೈಲಾಗ್ ಬರುತ್ತಾ? ಇಲ್ಲ. ನಿಮ್ಮ ಹೆಸರು? ಅನಿಕಾ. ದರ್ಶನ್ ಅವರು ಡೈಲಾಗ್ ಹೇಳ್ತೀರಾ?
ಲವ್ ಯು ಡಿಯರ್ ಬಾಸ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಎಷ್ಟು ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರ ತನಕನೂ ಸಹ ಸೊ ದರ್ಶನ್ ಅವರು ರಾರಾಯಿಸ್ತಾ ಇರುವಂಥದ್ದು. ಶ್ರೀರಂಗಪಟ್ಟಣದ ಬೆಳ್ಳಿ ಪರ್ವದ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಆಗಮಿಸಿರುವಂತಹ ಎಲ್ಲ ಫ್ಯಾನ್ಸ್ಗಳ ಮಾತು ಇದಾಗಿತ್ತು.